ಮೂವಿ ನೋಡ್ಗಳು ಬಂದೆ ಏನಿದೆ ಅಂದ್ರೆ ಎಂಟ್ರಿಗಳು ಆ ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡೆ. ಸೊ ಆಫ್ಟರ್ ಲಾಂಗ್ ಟೈಮಲ್ಲಿ ನಾನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಖುಷಿ ಆಗ್ತಾಯಿದೆ ಅಂದರೆ ಎಲ್ಲರೂ ಕೇಳ್ತಿದ್ದಾರೆ ವ್ಲಾಗ್ ಏನಕ್ಕೆ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ರಾಯಚೂರಿಗೆ ಬಂದಿದ್ದೀನಿ. ಇವತ್ತೇನೆಂದರೆ ಟಾಕ್ಸಿಕ್ ಮೂವಿ ರಿಲೀಸ್ ಇದೆ. ಸೊ ಅದಕ್ಕೋಸ್ಕರ ಓಕೆ, ಮತ್ತು ಇವತ್ತಿಂದ ವ್ಲಾಗ್ ಕಂಟಿನ್ಯೂ ಇರುತ್ತೆ. ಟೈಮ್ ಬಂದುಬಿಟ್ಟು 5:42 ಆಗಿದೆ. ಈಗ ಹೋಗೋಣ ಬನ್ನಿ. ನಾನಂತೂ ಫುಲ್ಲು ಹುಡ್ಡಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ನಾನು ಗಾಡಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಹೋಗೋಣ ಬನ್ನಿ ಗೈಸ್. ಎಂಟ್ರಿ ಆದ ತಕ್ಷಣ ನೋಡ್ತಾ ಇರೋದು ಕಟೌಟ್, ದೊಡ್ಡ ಕಟೌಟ್ ಹಾಕಿದ್ದಾರೆ ನೋಡ್ರಿ ಗಾಯ್ಸ್. ಎಷ್ಟು ಬಾಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆಹಾ, ಇನ್ನು ಪಿಕ್ಚರ್ ನೋಡಿದ್ರೆ ಇನ್ನೂ ಎಷ್ಟು ದುತ್ರ ತಾಂಡವಾಗ್ತಿದೆ ಗೊತ್ತಿಲ್ಲ. ಆ ಕಟೌಟ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ. ಬಟ್ ನಾ ಯಾವುದೇ ಇರಲಿ, ನಮ್ಮ ಮೆಸ್ಟ್ ಬಾಸ್ ಮೂವಿ ಥರ ಫಸ್ಟ್ ಶೋ ಹೋಗ್ತೀನಿ ನಾನು. ಗೂಗ್ಲ್ ಆಗಿರ್ಬೋದು, KGF ಆಗಿರ್ಬೋದು, KGF 2 ಆಗಿರ್ಬೋದು. ಬಟ್ ನಾನು ಯಾವುದೇ ಇರಲಿ, ಟಾಕ್ಸಿಕ್ ಮೂವಿ ಆದ್ರೂ ಫಸ್ಟ್ ಶೋನೇ. ನೆಕ್ಸ್ಟ್ ರಾಮಾಯಣನೂ ಬರ್ತಾ ಇದೆ. ರಾಮಾಯಣ ಫಸ್ಟ್ ಶೋ ಹೋಗ್ತೀನಿ ನಾನು. ಈಗ ಒಳಗೆ ಹೋಗೋಣ ಬನ್ನಿ. ಗಾಡಿ ಅಂತೂ ಪಾರ್ಕಿಂಗ್ ಇಲ್ಲಿ ಮಾಡಿದ್ದೀನಿ. ಈಗ ಹೋಗೋಣ ಬನ್ನಿ ಗೈಸ್. ಎಲ್ಲರಿಗಿಂತ ನಾನೇ ಫಸ್ಟ್ ಬಂದಿದ್ದೀನೋ ಅಂತ ಅನಿಸ್ತಾ ಇದೆ. ಒಬ್ಬರೂ ಇಲ್ಲ, ನೋಡ್ತಾ ಇರ್ಬೋದು. ಖಾಲಿ ಒಬ್ಬರೂ ಇಲ್ಲ. ನಾನೇ ಫಸ್ಟ್ ಬಂದಿದ್ದೀನಿ. ಏನಕ್ಕೆ ಅಂದರೆ ಕ್ರೌಡ್ ಹೆಂಗಿರ್ತದೆ ಅಂತ ನೋಡೋಕೆ ಬಂದಿದ್ದೀನಿ. ಇಲ್ಲಿ ನಾನೇ ಫಸ್ಟು. ಈಗಿನ್ನ ಎಲ್ಲರೂ ಬರ್ತಾರೆ, ಸಮಯ ಆಗಿದೆ. ಈಗಿನ ಟೈಮು 5:55 ಆಗಿದೆ, ಬರೋ ಸಮಯ. ಸೊ ಎಲ್ಲರೂ ಈಗ ಟಿಕೆಟ್ ತೊಗೊಂಡು ಎಲ್ಲರೂ ಒಳಗೆ ಹೋಗ್ತಾ ಇದ್ದಾರೆ. ನಾನು ಹೋಗೋಣ. ಒಂದು ಟಿಕೆಟ್ ಎಂಟ್ರಿ ಆಯಿತು, ನಾನೇ ಹೋಗೋಣ. ಎಷ್ಟು ಹೆಂಗಿದೆ ನೋಡೋಣ. ಎಲ್ಲ ಮೂವಿ ಹಾಕಿದ್ದಾರೆ. ನಮ್ಮ ಟಾಕ್ಸಿಕ್ಕಿಂದು ಕಟೌಟ್ ಇಲ್ಲಿ ಹಾಕಿದ್ದಾರೆ ನೋಡಿ. ಇನ್ನೊಂದು ಅಬ್ಸರ್ವ್ ಮಾಡಿದೆ, ನಮ್ಮ ರಾಯಚೂರ್ದು ಮೂವಿದು ಬರ್ತಾ ಇದೆ. ಗಾಂಧಿ ಚೌಕಿಂದು ಜನ್ಮೋತ್ಸವ ಅಂತ, ಅಲ್ಲೂ ಕಟೌಟ್ ಇಲ್ಲಿದೆ ನೋಡ್ತಾ ಇರ್ಬೋದು. ಜನ್ಮೋತ್ಸವ ಆದಷ್ಟು ಬೇಗ ಕಮ್ಮಿಂಗ್ ಸೂನ್. ಆಲ್ಮೋಸ್ಟ್ ಆ ಮೂವಿ ನೋಡೋಕ್ಕೂ ಎಲ್ಲರೂ ಎಕ್ಸೈಟ್ಮೆಂಟ್ಗಿದ್ದಾರೆ. ಆ ಮೂವಿ ಯಾವಾಗ ಬರ್ತದೆ ಅಂತಲೂ ಎಲ್ಲ ಕಾಯ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ ಎಕ್ಸ್ಪೆಷಲಿಯಾಗಿ. ಆ ಮೂವಿಯಲ್ಲಿ ಆ ಬೀಟು, ಆ ಸಾಂಗು, ಆ ಕ್ರೈಸು ನೋಡಿದರೆ ಇನ್ನೇನು ಎಷ್ಟಿರ್ತದೆ ಗೊತ್ತಿಲ್ಲ. ಆದಷ್ಟು ಬೇಗ ಜರ್ಲಿಬಲ್ಲ ಅಂತ ನಾನು ಅಣ್ಣಗೆ ಹೇಳ್ತಾ ಇದ್ದೀನಿ. ನಾನು ಆದಷ್ಟು ಬೇಗ ಜಲ್ದಿ ರಿಲೀಸ್ ಮಾಡೋಣ. ಆಲ್ಮೋಸ್ಟು ನಾನು ಆ ಕಟೌಟ್ ಹತ್ರ ಫೋಟೋ ತೆಗ್ಸ್ಕೊಂಡಾಯಿತು. ಎಲ್ಲರೂ ತೆಗ್ಸ್ಕೊಂತಿದ್ದಾರೆ ಫೋಟೋನ. ಆಮೇಲೆ ಇನ್ನೊಂದೇನು ಅಂದರೆ ಮಾತಾಡೋಕ್ಕೆ ಬರ್ತಾಯಿಲ್ಲ ನನಗೆ. ಮೂವಿ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಕಾಯ್ಕೊಂಡು ಕೂಡ್ತಾ ಇದ್ದೀನಿ. ಇನ್ನೂ ಯಾವಾಗ 6 ಗಂಟೆ ಆಗತ್ತೆ ಅಂತ ಕಾಯ್ತಾ ಇದ್ದೀನಿ. ಎಲ್ಲರೂ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ನಿಮಗೂ ತೋರಿಸ್ತೀನಿ ಮೂವಿನ. ಥಿಯೇಟ್ರ್ ಒಳಗಂತೂ ಎಂಟ್ರಿ ಆಗಿದ್ದೀನಿ. ಎಲ್ಲ ಖಾಲಿ ಇದೆ. ಎಲ್ಲರೂ ಒಬ್ರೊಬ್ರು ಬರ್ತಾ ಇದ್ದಾರೆ. ಆದಷ್ಟು ಬೇಗ ನಾನು ನನ್ನ ಸೀಟ್ ಎಲ್ಲಿದೆ ಅಂತ ನೋಡ್ಕೊಂಡು ಕೂತ್ಕೊಳ್ಳೋಣ ಬನ್ನಿ ಗೈಸ್. ಸೊ ಆಲ್ಮೋಸ್ಟು ನಾನು ಸೀಟಿಗೆ ಒಂದು ಕೂತಿದ್ದೀನಿ. AC ತಣ್ಣಗಿದೆ. ಮಲ್ಕೊಂಬಿಟ್ರೆ ಈ ACಗೆ ನಿದ್ದೆ ಹಿಂಗೆ ಬಂದ್ಬಿಡುತ್ತೆ. ಬಟ್ ನಾನು ನಿದ್ದೆ ಮಾಡೋಕ್ಕೆ ಬಂದಿಲ್ಲ. ನಮ್ಮ ಯಶ್ ಬಾಸ್ ಟಾಕ್ಸಿಕ್ ಮೂವಿ ನೋಡೋಕ್ಕೆ ಬಂದಿದ್ದೀನಿ. ಆದಷ್ಟು ಬೇಗ ಶುರು ಆಗುತ್ತೆ. ಆಲ್ಮೋಸ್ಟ್ ಸ್ಕ್ರೀನ್ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರೋದು ಸ್ಕ್ರೀನ್ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗನೂ ಪಿಕ್ಚರ್ ಬರ್ತಾ ಇದೆ. ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆದಷ್ಟು ಬೇಗ ಮೂವಿ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನೀವು ನೋಡ್ತಾ ಇದ್ದೀನಿ. ಮೂವಿ ನೋಡ್ಗಳು ಬಂದೆ ಏನಿದೆ ಅಂದರೆ ಎಂಟ್ರಿಗಳು. ಆ ಎಂಟ್ರಿ ಇದು ಸಖತ್ತಾಗಿದೆ. ಇನ್ನೊಂದು ಲಾಸ್ಟ್ ಎಂಟ್ರಿ ಅಂತೂ ಅಬ್ಬಬ್ಬಬ್ಬ, ಲಾಸ್ಟ್ ಮುಗ್ಗದೇ ಹೋಯ್ತು. ನೋಡ್ತಿದ್ರೆ ಮೈ ತುಂಬ ನೆಕ್ಸ್ಟ್ ಲೆವೆಲ್ ಇದೆ. ಎಷ್ಟು 4 ಇಯರ್ಸ್ ವೇಟ್ ಮಾಡಿದ್ದಂತೂ ನಿಜವಾಗ್ಲೂ ಸಾರ್ಥಕ ಆಯಿತು. ಭಾಳ ಮೂವಿ ಮಾಡಿದಂತೂ ಎಕ್ಸಲೆಂಟ್, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್. ನಾನು ಮನೆ ಬಂದುಬಿಟ್ಟು ಸ್ನಾನ ಮಾಡಿಬಿಟ್ಟು ಮತ್ತು ಡೈರೆಕ್ಟ್ ನಾನೀಗ ರಾಯಮಠಕ್ಕೆ ಹೋಗ್ತಾ ಇದ್ದೀನಿ. ರಾಯಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಿಟ್ಟು ಸೀದಾ ಮತ್ತೆ ಮನೆಗೆ ಬಂದು ಟಿಫಿನ್ ಮಾಡೋಣ. ನೋಡ್ತಾ ಇರೋದು ನಮ್ಮ ಗುಂಡ ನೋಡ್ರಿ.
ಕೂವಿಗೆ ಫುಡ್ ಹಾಕಾಯ್ತು ತಿಂತ ಹೇಗೆ ತಾನೆ ರಾಮ್ ಮಠದಿಂದ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಸೀದಾ ಮನೆ ಬಂದಿದ್ದೀನಿ. ಅಮ್ಮ ಪೂರಿ ಮಾಡಿದ್ದಾರೆ, ಪೂರಿ ತಿಂದ್ಬಿಟ್ಟು ನಾನು ಗಾಡಿ ಚಾರ್ಜಿಂಗು ಹಾಕಿದ್ದೀನಿ. ಒಮ್ಮೆಲೆ ಸೀದಾ ನೀವು ಮಂತ್ರಲ್ಲೇ ಸಿಗ್ತೀನಿ. ನಾನು ನಮ್ಮ ಅಜ್ಜಿ ಅಮ್ಮ ಊಟ ಮಾಡ್ತಾ ಇದ್ದೀವಿ. ಇಷ್ಟಮ್ಮ ಅಡುಗೆ ಮಾಡಿದ್ದಾರೆ. ಊಟ ಮಾಡೋಣ. ಪೂರಿ ಅನ್ನ ಆಲೂಗಡ್ಡೆ ಪಲ್ಯ ಬಟಾಣಿ ಪಲ್ಯ ತಿನ್ನೋಣ. ತಾನೇ ಊಟ ಮುಗಿತು, ಟಿಫಿನ್ ತಿಂದಾಯಿತು. ಹೊಟ್ಟೆ ತುಂಬ ತಿಂದಿದ್ದೀನಿ. ಪೂರಿ ಆಫ್ಟರ್ ಲಾಂಗ್ ಟೈಮ್ ತಿಂದಾಗಿತ್ತು. ಸೊ ಅದಕ್ಕೋಸ್ಕರ ಹಾಗೆ ಗಾಡಿನೂ ಚಾರ್ಜಿಂಗ್ ಹಾಕಿದ್ದೀನಿ. ಗಾಡಿ ಚಾರ್ಜಿಂಗ್ ಆದಮೇಲೆ ನಾನು ಇವತ್ತು ಸಾಯಂಕಾಲ 5 ಗಂಟೆಗೆ ಒಂದಲ್ಲೇ ಹೋಗಬೇಕು. ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ನೀವು ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ. ರಾಧೆ ರಾಧೆ.